ಹೇ ಗಾಯ್ಸ್, ವೆಲ್ಕಮ್. ನಿಮ್ಮಲ್ಲಿ ತುಂಬ ಜನರಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಹಾಗೆ ಇನ್ನೂ ಕೆಲವರಿಗೆ ದಿನದಲ್ಲಿ ಒಂದು ಬಾರಿ ಆದರೂ ಸ್ನ್ಯಾಕ್ಸ್ಗಳನ್ನು ತಿಂದೇ ಇದ್ದರೆ ಅವರು ಏನೂ ಕಳೆದುಕೊಂಡಿರೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಸ್ನ್ಯಾಕ್ಸ್ ಎಲ್ಲರ ಜೀವನದಲ್ಲೂ ಬೆರೆತು ಹೋಗಿದೆ. ಆದರೆ ನಿಮಗೆ ಗೊತ್ತಾ, ಈ ಜಗತ್ತಿನಲ್ಲೇ ಅತ್ಯಂತ ಹಳೆಯ ಸ್ನ್ಯಾಕ್ಸ್ ಯಾವುದು ಅಂತ? ಇದು ನೀವೆಲ್ಲ ತುಂಬ ಸಲ ತಿಂದೇ ಇರ್ತೀರ. ಅಷ್ಟೇ ಅಲ್ಲದೆ ಇದು ಎಲ್ಲ ಕಡೆಯಲ್ಲೂ ಸಿಗುವ ಸ್ನ್ಯಾಕ್ಸ್ ಆಗಿದ್ದು, ಇದನ್ನು ಹೆಚ್ಚಾಗಿ ನೀವು ಸಿನಿಮಾ ಥಿಯೇಟರ್ಗಳಲ್ಲಿ ತಿಂದಿರ್ತೀರ. ಈಗ ನಿಮಗೆ ಗೊತ್ತಾಗಿರ್ಬೋದು ಅದು ಯಾವ ಸ್ನ್ಯಾಕ್ಸ್ ಅಂತ. ಅದು ಬೇರೆ ಯಾವುದೂ ಅಲ್ಲ ಗಾಯ್ಸ್, ಅದು ಪಾಪ್ಕಾರ್ನ್. ಹೌದು, ನೀವು ಕೇಳಿದ್ದು ನಿಜ. ಪಾಪ್ಕಾರ್ನ್ ಜಗತ್ತಿನಲ್ಲೇ ಅತ್ಯಂತ ಹಳೆಯ ಸ್ನ್ಯಾಕ್ಸ್ ಆಗಿದ್ದು, ಆರ್ಕಿಯಾಲಜಿ ಸೈಂಟಿಸ್ಟ್ಸ್ ಇದನ್ನು ಡೇಟಿಂಗ್ ಮಾಡಿದಾಗ ಗೊತ್ತಾಗಿದ್ದು ಏನು ಅಂದರೆ, ಇದನ್ನು ಸುಮಾರು 6700 ವರ್ಷಗಳ ಹಿಂದಿನಿಂದ ಇಲ್ಲಿಯವರೆಗೂ ಈಗಲೂ ಮನುಷ್ಯರು ತಿಂತಾ ಬರ್ತಾ ಇದ್ದಾರಂತೆ. ನೀವೆಲ್ಲ ಒಂದು ಬಾರಿ ಆದರೂ ಸಮುದ್ರದ ನೀರನ್ನು ಕುಡಿದೇ ಇರ್ತೀರಾ, ಅಥವಾ ಸಮುದ್ರದ ನೀರು ತುಂಬ ಉಪ್ಪಾಗಿ ಇರುತ್ತೆ ಅಂತ ಕೇಳಿರ್ತೀರ. ಆದರೆ ನಿಮಗೆ ಗೊತ್ತಾ, 1 ಲೀಟರ್ ಸಮುದ್ರದ ನೀರಿನಲ್ಲಿ ಸರಿಸುಮಾರು 30 ರಿಂದ 35 ಗ್ರಾಮ್ನಷ್ಟು ಉಪ್ಪಿನಾಂಶ ಇರುತ್ತದೆ ಅಂತೆ. ನೀವೆಲ್ಲ ದಿನದಲ್ಲಿ ಒಂದು ಬಾರಿ ಆದರೂ ಕಾಫಿಯನ್ನು ಕುಡಿತಾನೆ ಇರ್ತೀರ, ಮತ್ತು ತುಂಬ ಜನ ತಮ್ಮ ದಿನವನ್ನು ಕಾಫಿ ಕುಡಿಯೋದ್ರ ಮೂಲಕನೇ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಗೊತ್ತಾ, ಈ ಜಗತ್ತಿನಲ್ಲೇ ಅತ್ಯಂತ ಡೇಂಜರಸ್ ಕಾಫಿ ಇದ್ದು, ಇದನ್ನು ಒಂದು ವೇಳೆ ನೀವು ಕುಡಿದರೆ ನಿಮಗೆ 3 ದಿನಗಳವರೆಗೆ ನಿದ್ದೆನೇ ಬರೋದಿಲ್ವಂತೆ. ಅಂದಹಾಗೆ ಈ ಕಾಫಿಯ ಹೆಸರು ಡೆತ್ ವಿಶ್. ಈ ಕಾಫಿ ನೋಡೋದಕ್ಕೆ ನಾರ್ಮಲ್ ಆಗಿ ಎಲ್ಲ ಥರದ ಕಾಫಿ ರೀತಿಯಲ್ಲೇ ಕಂಡರೂ ಇದರ ಪವರ್ ಮಾತ್ರ ತುಂಬ ಹೆಚ್ಚಾಗಿ ಇರುತ್ತೆ. ಯಾಕೆ ಅಂದರೆ ಇದರಲ್ಲಿ ಸುಮಾರು 200% ಕೆಫಿನ್ ಅಂಶ ಇದ್ದು, ಇದರಿಂದಾಗಿ ಇದನ್ನು ಒಂದು ವೇಳೆ ಹೆಚ್ಚಾಗಿ ಬಳಸಿದರೆ ಇದನ್ನು ಕುಡಿದವರ ಪ್ರಾಣಕ್ಕೆ ಅಪಾಯವಾಗುವ ಸಾಧ್ಯತೆ ಇರುತ್ತದೆ ಅಂತೆ. ಇದರಿಂದಾಗಿ ಇದನ್ನು ಡೇಂಜರಸ್ ಕಾಫಿ ಎಂದು ಸಹ ಕರೀತಾರೆ. ನಮ್ಮ ದೇಶದಲ್ಲಿ ಇಲ್ಲಿಯವರೆಗೂ ಎಷ್ಟೋ ಸರ್ಕಾರಗಳು ಬಂದಿವೆ ಹೋಗಿವೆ, ಆದರೆ ಇಲ್ಲಿಯವರೆಗೂ ಒಂದು ಸರ್ಕಾರವು ಸಿಗರೇಟ್ ಮತ್ತು ಟೊಬ್ಯಾಕೋವನ್ನು ಬ್ಯಾನ್ ಮಾಡೋಕೆ ಆಗಿಲ್ಲ. ಆದರೆ ಇದರ ಹಿಂದಿನ ನಿಜವಾದ ಕಾರಣ ಏನು ಅಂತ ನಿಮ್ಗೆ ಗೊತ್ತಾ? ಇದರ ಹಿಂದಿನ ನಿಜವಾದ ಕಾರಣ, ಸಿಗರೇಟ್ ಮತ್ತು ಟೊಬ್ಯಾಕೋ ನಮ್ಮ ದೇಶಕ್ಕೆ ಪ್ರತಿ ವರ್ಷವೂ ಸಾವಿರಾರು ಕೋಟಿಯಷ್ಟು ಲಾಭವನ್ನು ನಮ್ಮ ಸರ್ಕಾರಗಳಿಗೆ ನೀಡ್ತಾ ಇರೋದ್ರಿಂದ ನಮ್ಮ ಸರ್ಕಾರಕ್ಕೆ ಬರುವ ಆದಾಯಗಳಲ್ಲಿ ಅತಿ ಹೆಚ್ಚಿನ ಪಾಲು ಇವುಗಳದ್ದೇವೆ. ಇದರಿಂದಾಗಿ ಒಂದು ವೇಳೆ ಸರ್ಕಾರವು ಇವುಗಳ ಮೇಲೆ ನಿಷೇಧ ಹೇರಿದರೆ ಆಗ ಸರ್ಕಾರಗಳಿಗೆ ತುಂಬ ನಷ್ಟ ಆಗುತ್ತೆ. ಇದರಿಂದಾಗಿ ಸರ್ಕಾರಗಳು ಸಿಗರೇಟ್ ಮತ್ತು ತಂಬಾಕಿನಿಂದ ಜನರ ಜೀವಕ್ಕೆ ಅಪಾಯವಿದ್ದರೂ ಇವುಗಳ ಮೇಲೆ ಬ್ಯಾನ್ ಮಾಡೋದಿಲ್ಲ. ಒಂದು ರಿಪೋರ್ಟ್ನ ಪ್ರಕಾರ, ಒಂದು ವೇಳೆ ಭಾರತ ಸಿಗರೇಟ್ ಮೇಲೆ ನಿಷೇಧವನ್ನು ಹೇರಿದರೆ ಆಗ ಸಿಗರೇಟ್ ಮತ್ತು ಟೊಬ್ಯಾಕೋವನ್ನು ಖರೀದಿಸಲು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಸುಮಾರು 10 ಕೋಟಿಯಷ್ಟು ಜನ ನಿಲ್ತಾರಂತೆ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ದೇಶದ ಜನರು ಯಾವ ಮಟ್ಟಕ್ಕೆ ಸಿಗರೇಟ್ ಮತ್ತು ತಂಬಾಕಿಗೆ ಅಡಿಕ್ಟ್ ಆಗಿದ್ದಾರೆ ಅಂತ. ಒಬ್ಬ ಮನುಷ್ಯ ಸತ್ತ ನಂತರ ಆತನ ದೇಹವು ಎಷ್ಟು ತೂಕವನ್ನು ಕಳೆದುಕೊಳ್ಳುತ್ತದೆ ಎಂದು ನಿಮಗೆ ಗೊತ್ತಾ? ಈ ಭೂಮಿ ಮೇಲೆ ಯಾವುದೇ ಮನುಷ್ಯನಾಗಲಿ ಯಾವುದೇ ಪ್ರಾಣಿಯಾಗಲಿ ಹುಟ್ಟಿದ ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ. ಆದರೆ ಒಬ್ಬ ಮನುಷ್ಯ ತಾನು ಜೀವಂತವಾಗಿದ್ದಾಗ ತನ್ನ ದೇಹವನ್ನು ತುಂಬ ಸುಂದರವಾಗಿ ಮತ್ತು ತುಂಬ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಿರ್ತಾನೆ. ಆದರೆ ನಿಮಗೆ ಗೊತ್ತಾ, ಒಬ್ಬ ಮನುಷ್ಯ ಸತ್ತ ನಂತರ ಅವನ ದೇಹವು 1 ಔನ್ಸ್ನ 4/3 ಭಾಗದಷ್ಟು ಅಂದರೆ ಸುಮಾರು 21 ಗ್ರಾಮ್ನಷ್ಟು ದೇಹದ ತೂಕ ಕಡಿಮೆಯಾಗುತ್ತದೆ ಅಂತೆ.